ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಬಟೂರ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 2 ಕಪ್ ಮೈದಾ ಹಿಟ್ಟು, ಹಾಗೆ 1 ಸ್ಪೂನ್ ಶುಗರು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮೊಸರನ್ನ ಸ್ವಲ್ಪ ನೀರಾಗಿ ಮಾಡಿಕೊಂಡು ಅದರಲ್ಲೇ ಕಲಿಸ್ಕೊಳ್ತೀನಿ. ನೀರೇನು ಹಾಕ್ಕೊಳ್ಳಲ್ಲ, ಈ ಮಜ್ಜಿಗೆಯಲ್ಲೇ ಕಲಿಸ್ಕೊಳ್ತೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿನ ಸಾಫ್ಟಾಗಿರಬೇಕು, ಒಬ್ಬಟ್ಟು ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿರಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಅವರ್ ನೆನೆಯೋಕ್ಕೆ ಇದನ್ನು ಸೈಡ್ಗೆ ಇಡೋಣ. ಇದು ನೆಂದಾದಮೇಲೆ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಈ ರೀತಿ ಒಸ್ಕೋಬೇಕು. ಪೂರಿಗಿನ್ನ ಸ್ವಲ್ಪ ದೊಡ್ಡದಾಗಿ ಒಸ್ಕೋಬೇಕು ಬಟೂರಾಗೆ. ಇದಕ್ಕೆ ಕುಕ್ಕಿಂಗ್ ಸೋಡಾ ಹಾಕಿದ್ರೂ ಬರುತ್ತೆ, ಆದರೆ ಬೇಕಿಂಗ್ ಸೋಡಾ ಹಾಕಿದ್ರೆ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಆದ್ದರಿಂದ ಬೇಕಿಂಗ್ ಸೋಡಾನೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈ ಬಟೂರನ್ನು ಹಾಕ್ಕೊಂಡು ಪೂರಿ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಚೆನ್ನಾಗಿ ಎಣ್ಣೆ ಕಾಯಬೇಕು ಒಟ್ಟಿನಲ್ಲಿ. ನೋಡಿ, ನಾನು ಇಷ್ಟು ಬಟೂರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ ಕಳಿಸ್ಬೇಕು, ಆದ್ದರಿಂದ ಈ ರೀತಿ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಚೆನ್ನ ಮಸಾಲಾಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ.